Welcome to economics class. The last class we discussed about the second chapter, the theory of consumer behavior. The theory of consumer behavior we can explain with the two concepts. The first one is utility, the second one is indifference curve. Today we are discuss about utility. Friends, in 19th century, the utility concept first time explained or analyzed. The economics name is Jivansan, Wallace and Menger. But the real credit for analysis utility concept goes to Professor Alfred Marshall and A.C. Piro. In 19th century, the first time utility analysis explained Jivansan, Wallace and Menger. But the real credit goes to the Alfred Marshall and A.C. Piro. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಎರಡನೇ ಅಧ್ಯಯನವನ್ನು ನಾವು ಪ್ರಾರಂಭ ಮಾಡಿದ್ವಿ. ಅದು ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಅನುಭೋಗಿಯ ವರ್ತನೆಯನ್ನು ಅಧ್ಯಯನ ಮಾಡಬೇಕಾದ್ರೆ ನಮಗೆ 2 ಪರಿಕಲ್ಪನೆಗಳು ಅವಶ್ಯಕ. ಒಂದು ತುಷ್ಟಿಗುಣ ವಿಶ್ಲೇಷಣೆ ಅಥವಾ ಸಿದ್ಧಾಂತ, ಇನ್ನೊಂದು ಔದ್ಯಾಶನ ವಕ್ರರೇಖೆಯ ವಿಶ್ಲೇಷಣೆ. ಇವತ್ತಿನ ತರಗತಿಯಲ್ಲಿ ತುಷ್ಟಿಗುಣ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡೋಣ. ಈ ತುಷ್ಟಿಗುಣ ಸಿದ್ಧಾಂತವನ್ನು 19ನೇ ಶತಮಾನದಲ್ಲಿ ಜಿವನ್ಸನ್, ವಾಲಾಸ್ ಮತ್ತು ಮೆಂಜರ್ ಅರ್ಥಶಾಸ್ತ್ರಜ್ಞರು ಪ್ರಪ್ರಥಮ ಬಾರಿಗೆ ವಿಶ್ಲೇಷಿಸಿದರು. 19ನೇ ಶತಮಾನದಲ್ಲಿ ಜಿವನ್ಸನ್, ವಾಲಾಸ್, ಮೆಂಜರ್ ಎಂಬ 3 ಅರ್ಥಶಾಸ್ತ್ರಜ್ಞರು ಪ್ರಪ್ರಥಮ ಬಾರಿಗೆ ತುಷ್ಟಿಗುಣ ವಿಶ್ಲೇಷಣೆ ಎಂಬ ಸಿದ್ಧಾಂತವನ್ನು ವಿಶ್ಲೇಷಿಸಿದರು. ಆದರೆ ಈ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದ ನೈಜ ಕೃತಿ ಪ್ರೊಫೆಸರ್ ಅಲ್ಫ್ರೆಡ್ ಮಾರ್ಷಲ್ ಮತ್ತು ಎ.ಸಿ. ಪಿಗೋ ಇವರಿಗೆ ಸಲ್ಲುತ್ತೆ. ಯಾಕೆ ಸಲ್ಲುತ್ತೆ? ವಿ ಡಿಸ್ಕಸ್ ಲೇಟರ್. ಇಲ್ಲಿ ಫಸ್ಟ್ ತುಷ್ಟಿಗುಣ ಸಿದ್ಧಾಂತದಿಂದ ನಾವು ಅನುಭೋಗಿಯ ವರ್ತನೆಯನ್ನು ಅಧ್ಯಯನ ಮಾಡೋಣ. ಹಿಯರ್ ದ ಫಸ್ಟ್ ವಿ ಆರ್ ಸ್ಟಡಿ ಕನ್ಸ್ಯೂಮರ್ ಬಿಹೇವಿಯರ್ ವಿತ್ ದ ಹೆಲ್ಪ್ ಆಫ್ ಯುಟಿಲಿಟಿ ಅನಾಲಿಸಿಸ್. ವಾಟ್ ಈಸ್ ಯುಟಿಲಿಟಿ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯುಟಿಲಿಟಿ. The utility means the goods and services have power or capacity. The goods and services have power or capacity to satisfy human wants. He is called utility. Very simple. The goods and services have power or capacity to satisfy human wants. He is called utility. ಇಲ್ಲಿ ತುಷ್ಟಿಗುಣ ಎಂದರೆ ಸರಳವಾಗಿ ಹೇಳಬೇಕಾದ್ರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸಲು ಸರಕು ಮತ್ತು ಸೇವೆಗಳಲ್ಲಿನ ಶಕ್ತಿಯೇ. ಸರಕು ಮತ್ತು ಸೇವೆಗಳಲ್ಲಿನ ಶಕ್ತಿಯೇ ತುಷ್ಟಿಗುಣ. ಮಾನವನ ಬಯಕೆಯನ್ನು ತೃಪ್ತಿ ಮಾಡಬೇಕಾದ್ರೆ ಆ ಸರಕು ಮತ್ತು ಸೇವೆಗಳಲ್ಲಿರುವಂತಹ ಒಂದು ಶಕ್ತಿಯನ್ನೇ ತುಷ್ಟಿಗುಣ ಅಂತ ಕರಿತೀವಿ. ಇಟ್ ಈಸ್ ಅ ಪವರ್. ಓಕೆ, ದ ಗೂಡ್ಸ್ ಹಿಯರ್ ದ ಯುಟಿಲಿಟಿ ಮೀನ್ಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಹ್ಯಾವ್ ದ ಪವರ್ or capacity to satisfy human wants. ಮಾನವನ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಸರಕು ಸೇವೆಗಳಲ್ಲಿರುವಂತಹ ಶಕ್ತಿಯೇ ತುಷ್ಟಿಗುಣ. The satisfaction is nothing but expected. The satisfaction is nothing but expected satisfaction. The utility is nothing but expected satisfaction. ಈ ತುಷ್ಟಿಗುಣ ಎಂದರೆ ಬೇರೇನೂ ಅಲ್ಲ, ನಿರೀಕ್ಷಿತ ಸಂತೃಪ್ತಿ. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಸ್ಯಾಟಿಸ್ಫ್ಯಾಕ್ಷನ್. ವೆರಿ ಸಿಂಪಲ್. ಇದು ಎಕ್ಸ್ಪೆಕ್ಟೆಡ್ ಸ್ಯಾಟಿಸ್ಫ್ಯಾಕ್ಷನ್. ತುಷ್ಟಿಗುಣ ಅಂದರೆ ನಿರೀಕ್ಷೆಯ ಸಂತೃಪ್ತಿ. ಹಿಯರ್ ದ ಯುಟಿಲಿಟಿ ಕಾನ್ಸೆಪ್ಟ್ ಈಸ್ ಅ ಸಬ್ಜೆಕ್ಟಿವ್ ಮ್ಯಾಟರ್. It is a subjective matter. It can be measured. Or the utility is only very simple. It is a goods and services have the power to satisfy human wants. ತುಷ್ಟಿಗುಣ ಅಂದರೆ very simple. ಮಾನವನ ಬಯಕೆಗಳನ್ನು
ಸಂತೃಪ್ತಿಪಡಿಸಿಕೊಳ್ಳಲು ವಸ್ತುವಿನಲ್ಲಿರುವಂತಹ ಸೇವೆ ತುಷ್ಟಿ ಗುಣ. ಸಿ yes friends, the next concept is features of utility, means characteristics of utility. ವಿದ್ಯಾರ್ಥಿಗಳೇ, ಮುಂದಿನ ಪರಿಕಲ್ಪನೆ ತುಷ್ಟಿ ಗುಣದ ಲಕ್ಷಣಗಳು. ತುಷ್ಟಿ ಗುಣದ ಗುಣಲಕ್ಷಣಗಳು. The first one is the term utility should be differentiated from satisfaction. ಒಂದನೇದು ತುಷ್ಟಿ ಗುಣವು ತೃಪ್ತಿಗಿಂತ ಭಿನ್ನವಾಗಿದೆ. Here satisfaction is different, utility is different. ಅಂದ್ರೆ ತೃಪ್ತಿನೇ ಬೇರೆ, ತುಷ್ಟಿ ಗುಣನೇ ಬೇರೆ. The term utility should be differentiated from the satisfaction. ತುಷ್ಟಿ ಗುಣವು ತೃಪ್ತಿಗಿಂತ ಭಿನ್ನವಾಗಿದೆ. ಸಿ it is apple. When we consume the apple, that is satisfaction. We take satisfaction. Before consumption he is called utility. After consumption we are called satisfaction. Very simple. Before consumption that is called utility. After consumption that is called satisfaction. ಹೇಗೆ ತುಷ್ಟಿ ಗುಣವು ತೃಪ್ತಿಗಿಂತ ಭಿನ್ನವಾಗಿದೆ ಅಂದರೆ, ಅನುಭೋಗದ ಮುಂಚೆ ಒಂದು ವಸ್ತುವಿನಿಂದ ನಿರೀಕ್ಷಿಸುವ ಆಶೆಯೇ ತುಷ್ಟಿ ಗುಣ. ಅನುಭೋಗದ ಮುಂಚೆ ಒಂದು ವಸ್ತುವಿನಿಂದ ನಿರೀಕ್ಷೆ ಮಾಡುವಂತಹ ತೃಪ್ತಿಯೇ ತುಷ್ಟಿ ಗುಣ. ಒಂದು ಜಾಮೂನ್ ಇದೆ ಅಥವಾ ಒಂದು ಆಪಲ್ ಇದೆ, ಆ ಆಪಲ್ ನಮ್ಮ ಬೇಕೆಯನ್ನು ಎಷ್ಟು ಸಂತೃಪ್ತಿ ಮಾಡಬಲ್ಲದು, ಅದುವೇ ತುಷ್ಟಿ ಗುಣ. ಅದಕ್ಕೆ ಹೇಳಿದ್ದು ಏನಂದರೆ, ಮಾನವನ ಬಯಕೆಯನ್ನ ತೃಪ್ತಿಪಡಿಸಿಕೊಳ್ಳಲು ಸರಕು ಸೇವೆಯಲ್ಲಿರುವಂತಹ ಶಕ್ತಿಯೇ ತುಷ್ಟಿ ಗುಣ. ಈ ಮ್ಯಾಂಗೋ ಅಥವಾ ಈ ಆಪಲ್ ಚೆನ್ನಾಗಿತ್ತು ಅಂದರೆ ನಮ್ಮ ಸಂತೃಪ್ತಿ ಜಾಸ್ತಿ ಆಗತ್ತಾ, ನನ್ನ ತುಷ್ಟಿ ಗುಣ ಜಾಸ್ತಿ ಇದ್ದಾಗ. ಅದೇ ಮಾವು ಕೊಳ್ತಿತ್ತು, ಅದೇ ಮಾವು ಹುಳ ಬಿದ್ದಿತ್ತು, ಚೆನ್ನಾಗಿಲ್ಲ ಮುಗಿದ್ಬಿಡ್ತೀವಿ ಅಂದರೆ ಈ ಮಾವಿನಲ್ಲಿ ನನ್ನ ಬಯಕೆಯನ್ನ ತೃಪ್ತಿಪಡಿಸುವಂಥ ಶಕ್ತಿ ಇಲ್ಲ. ಅದಕ್ಕಾಗಿ ತುಷ್ಟಿ ಗುಣವು ತೃಪ್ತಿಗಿಂತ ಭಿನ್ನವಾಗಿದೆ. ಸಿ ಆಫ್ಟರ್ ಕನ್ಸಂಪ್ಷನ್ ವಿ ಆರ್ ಬ್ಲೆಸ್ಡ್, ದಟ್ ಇಸ್ ಕಾಲ್ಡ್ ಸ್ಯಾಟಿಸ್ಫ್ಯಾಕ್ಷನ್. ಬಿಫೋರ್ ಕನ್ಸಂಪ್ಷನ್ we think this is mango. Just assume this is not mango, this is what? This is mango. This mango is very well sweet. Our satisfaction is more. We expect more. That is what utility. Before consuming, we are think, okay, that mango how much give me satisfaction. That is what utility. Because the utility is what expected satisfaction. Because the utility called is expected satisfaction. Therefore, the consumer have, the goods and solution have the power to satisfy human wants. It is called utility. Here very simple. Before consumption, we think about goods, we expect about goods. That is called utility. After consumption, we take. That is called satisfaction. ಅನುಭೋಗದ ಮುಂಚೆ ಇರುವಂತಹ ಬಯಕೆ ತುಷ್ಟಿ ಗುಣ, ಅನುಭೋಗದ ಮೇಲೆ ಸಿಗುವಂತಹ ರೀತಿಯ ಸಂತೃಪ್ತಿ. ಅದಕ್ಕಾಗಿ ತುಷ್ಟಿ ಗುಣವು ಸಂತೃಪ್ತಿಗಿಂತ ಭಿನ್ನವಾಗಿದೆ. Therefore, utility should be different from the satisfaction.